ಇನ್ನು ಸದನದಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಸದನದಲ್ಲಿ ಸಿಎಂ ಯತ್ನಾಳ್ ಮುಖ್ಯಮಂತ್ರಿ ಕುರ್ಚಿ ಚರ್ಚೆ. ಯತ್ನಾಳ್ ಅನುದಾನದ ಪ್ರಸ್ತಾಪಕ್ಕೆ ಸಿಎಂ ಕಾಲೆಳೆದಿದ್ದಾರೆ. ನೀವು ಸಿಎಂ ಆಗಬೇಕು ಅಂತ ಆಸೆ ಇಟ್ಕೊಂಡವರು ಹೀಗಂತ ಬಿಜೆಪಿ ಶಾಸಕ ಯತ್ನಾಳ್ಗೆ ಕಾಲೆಳೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾವ್ಯಾಕೆ ಸಿಎಂ ಆಗಬಾರ್ದು ಅಂತ ಪ್ರಶ್ನಿಸಿದ್ರು ಯತ್ನಾಳ್. 224 ಶಾಸಕರಲ್ಲಿ ಯಾರು ಬೇಕಾದ್ರೂ ಆಗಬಹುದು ಅಂತ ಸಿಎಂ ಹೇಳಿದ್ದಾರೆ. ಅಪ್ಪ ಆದ್ರೆ ಮಗ ಆಗ್ಬೇಕು ಅಂತಿದೆಯಾ ಅಂತ ಯತ್ನಾಳ್ ಪ್ರಶ್ನಿಸ್ತಾರೆ. ಈ ರೀತಿ ಸದನದಲ್ಲೂ ಪರೋಕ್ಷವಾಗಿ ಯಡಿಯೂರಪ್ಪ ಅವರನ್ನ ಕುಟುಕಿದ್ದಾರೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಮೆಂಬರ್ ಆಗಿರೋರು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು, ಮಧ್ಯ ಹೇಳಗಿಲ್ಲ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ. ಬಿ ದ ಬಾಸ್. ಅವರೇ ಅಟ್ಟೆ ಆಗ್ಬೇಕನ್ನು ಯಾರಿದ್ದವ್ರು ನಾವು ಯಾಕೆ ಆಗ್ಬಾರ್ದು? ಸಾಮಾನ್ಯ ಒಬ್ಬ ನಂದೇನ್ ತಕರಾರು ಇಲ್ಲ. ಅವ್ರು ಏನ್ ಹೇಳಿದ್ದಾರೆ? 224 ಜನರಲ್ಲಿ 224 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಯಾರು ಬೇಕಾದ್ರೂ ಆಗ್ಬೋದು. ಸಂವಿಧಾನದಾಗ ಯಾರು ಬೇಕಾದ್ರೂ ಅಧಿಕಾರ ಇದೆ. ಆಗ್ಬೋದು, ನೀವು ಅಷ್ಟೇ ಇಲ್ಲ. ಸುರೇಶ್ ಆಗ್ಬೋದು, ಯಾರು ಬೇಕಾದ್ರೂ ಅಪ್ಪ ಕಡೆ ಮಗ ಆಗ್ಬೇಕನ್ನೋ ಮುಖ್ಯಮಂತ್ರಿ ಯಾಕೆ ಮಾತಾಡ್ತಾರೆ? ಏನಾಗಿದೆ? ಜನರ ಆದೇಶ, ಜನರ ಎಲ್ಲರ ಅಪ್ಪ ಕೂಡ ಅಲ್ಲ. ಈಗ ಅಧ್ಯಕ್ಷರೇ, ಆಯ್ತು ಅಲ್ಲ, ಯತ್ನಾಳ್ ಅವ್ರು ಸುಳ್ಳು ನಾವಿಗೆ ಏನಪ್ಪ ಮಾತಾಡ್ಬೇಕು. ಯತ್ನಾಳ ಅಂತಿವರು ಸೀನಿಯರ್ ಲೀಡರು, ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದಾರಲ್ಲ ಅನ್ನೋದು ಅಷ್ಟೇ. ಪದೇ ಪದೇ ಹೇಳೋಗಿಲ್ಲ. ಏನು ನಾ ಸ್ಪಷ್ಟೀಕರಣ ಕೊಡ್ತೀನಿ. ಅದಕ್ಕೆ ಬೇಡ, ಮತ್ತೆ ಮಾತಾಡುವಾಗ ಆಯ್ತು ಹೇಳಿದ್ರಲ್ಲ, ಕೊಟ್ಟಿದ್ದಾರೆ, ನೀರಾವರಿ ಯೋಜನೆಗಳಿಗೆ ಆಯ್ತು, ಮತ್ತೆ ಬಜೆಟ್ ಅಲ್ಲಿ ಮಾತಾಡೋ ಕೊಡಿ ಎಲ್ಲಾನು ನಾನು ಓಕೆ. ನಾನು ಬಜೆಟ್ ಭಾಷಣದಲ್ಲಿ ಹೇಳ್ತೇನೆ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು. ಇನ್ನು ಸದನದಲ್ಲಿ ಬಿಜೆಪಿ ಭಿನ್ನಾಭಿಪ್ರಾಯದ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ. ವಿಜೇಂದ್ರ ಯತ್ನಾಳ್ ಕಿತ್ತಾಟದ ಬಗ್ಗೆ ಕೂಡ ಸಿಎಂ ಪ್ರಸ್ತಾಪಿಸುತ್ತಾರೆ. ಸಿಎಂ ಮಾತಿನ ವೇಳೆ ವಿಜೇಂದ್ರ ಯತ್ನಾಳ್ ಸೈಲೆಂಟ್. ನಿಮ್ಮ ಭಿನ್ನಾಭಿಪ್ರಾಯದ ತೀವ್ರತೆ ಬಗ್ಗೆ ನಾನು ಹೇಳಲ್ಲ. ಬಿವೈವಿ ಯತ್ನಾಳ್ ಏನೇನ್ ಮಾತಾಡ್ತಿದ್ದಾರೆ ಗೊತ್ತಿದೆ ಅಲ್ವಾ ಅಂತ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಈಗ ನಿಮ್ಮ ಪಾರ್ಟಿನಲ್ಲಿ ಭಿನ್ನಾಭಿಪ್ರಾಯಗಳಿಲ್ವಾ? ಪ್ರಜಾಪ್ರಭುತ್ವ ರೀತಿಯಲ್ಲಿ ಇವರು ಯಾರು, ಯತ್ನಾಳ್ ಅವರು ಮತ್ತೆ ವಿಜೇಂದ್ರ ಅವರು ಏನೆಲ್ಲ ಮಾತಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಲ್ವಾ? ಸರ್, ಅದರಿಂದ ಕೂತ್ಕೊಳ್ರಿ, ಇದರಿಂದ ಏನು ಎಫೆಕ್ಟ್ ಆಗಲ್ಲ. ಕೂತ್ಕೊಳ್ಳಿ, ಇದರಿಂದ ಏನು ತೊಂದರೆ ಆಗಲ್ಲ. ಯಾರೋ ಒಬ್ರು ಹೇಳಿದ ತಕ್ಷಣನೇ ಅಭಿಪ್ರಾಯ ಹೇಳಿದ ತಕ್ಷಣ ಅವ್ರ ಅಭಿಪ್ರಾಯ ಹೇಳಿರ್ತಾರೆ. ನಿಮ್ಮಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳು ಯಾವ ಮಟ್ಟಕ್ಕೆ ಹೋಗಿದೆ ಅದನ್ನೆಲ್ಲ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ ನಾನು, ಮತ್ತೆ ಅಗತ್ಯನೂ ಕೂಡ ಇಲ್ಲ. ಸೊ ನಾನು ಇದು ಅಭಿರುಚಿಹೀನ ಅಂತ ಅಷ್ಟೇ ಹೇಳಿದ್ದೀನಿ. ನೀವು ಇಲ್ಲ ಅದು ಅಭಿರುಚಿಗೆ ಸರಿಯಾಗಿದೆ ಅಂತ ಅಂದ್ಕೊಂಡ್ರೆ ಓಕೆ. ಹಂಗೀಗ ನಿಮ್ಮ ಪಾರ್ಟಿನಲ್ಲಿ ಭಿನ್ನಾಭಿಪ್ರಾಯಗಳಿಲ್ವಾ? ಪ್ರಜಾಪ್ರಭುತ್ವ ರೀತಿಯಲ್ಲಿ